ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕನ್ನಡತಿ. ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಕೊಂಡು ನನ್ನ ಯೂಟ್ಯೂಬ್ ಚಾನೆಲ್ ವರ್ಗೂ ಬಂದಿರೋರಿಗೆ ಮತ್ತೆ ಹೊಸ ಸಬ್ಸ್ಕ್ರೈಬರ್ಸ್ ಗಳಿಗೆ ಡಬಲ್ ನಮಸ್ಕಾರ. ನಾನು ಇವತ್ತು ಹೋಗ್ತಿರೋದು ಗುಹೆ ಥೀಮ್ ಅಲ್ಲಿರುವಂತ ಒಂದು ರೆಸ್ಟೋರೆಂಟ್ಗೆ. ಬೆಂಗಳೂರಲ್ಲಿ ಗುಹೆ ಥೀಮ್ ಅಂದ ತಕ್ಷಣ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು. ಹೌದು, ನಾನು ಹೋಗ್ತಿರೋದು ಗುಫಾ ರೆಸ್ಟೋರೆಂಟ್ ಜಯನಗರ್ ಬ್ರಾಂಚ್ಗೆ. ನಾನು ಇಲ್ಲಿನ ಫುಡ್ ಹೇಗಿದೆ ಮತ್ತೆ ಇಲ್ಲಿನ ಆಂಬಿಯನ್ಸ್ ಹೇಗಿತ್ತು ಅಂತ ಆನೆಸ್ಟ್ ರಿವ್ಯೂ ಕೊಡಬೇಕು ಅಂತ ಕಾರಣಗಳಿಂದ ಬಂದಿದ್ದೇನೆ. ನೀವು ಆಲ್ರೆಡಿ ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು, ಆದ್ರೆ ನಾನು ಇಲ್ಲಿ ಹೇಗಿತ್ತು ಫುಡ್ ಎಲ್ಲದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನಾವು ಎಂಟ್ರಿ ಆದ ತಕ್ಷಣ ಆಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಒಳಗಡೆ ಬಂದ ತಕ್ಷಣ ಆ ಗುಹೆಯಲ್ಲಿರುವಂತ ಒಂದೇನೋ ಒಂದು ನೇಚರ್ ಸೌಂಡ್ ನ್ಯಾಚುರಲ್ ಆಗಿತ್ತು. ಮತ್ತೆ ವಾಟರ್ ಫಾಲ್ಸ್ ಅಥವಾ ಏನಲ್ಲಿ ನೀರಿನ ಸೌಂಡ್ ಎಲ್ಲ ಇದೆಯಲ್ಲ, ಅದು ನೋಡಿದ ತಕ್ಷಣ ನಾವೇನೋ ಗುಹೆಲೇ ಇದೀವಿ ಅನ್ನೋ ಫೀಲ್ ಅಂತೂ ಖಂಡಿತವಾಗ್ಲೂ ಕೊಡ್ತು. ಹೋದ ತಕ್ಷಣ ಮೆನು ಕೊಟ್ರು. ಮೆನು ನೋಡಿದ ತಕ್ಷಣ ಭಯಂಕರ ಕಾಸ್ಟ್ಲಿ ಇದೆ ಅಂತ ಅನ್ನಿಸ್ತು. ಆದ್ರೂ ಆರ್ಡರ್ ಮಾಡೇ ಬಿಡೋಣ ಅಂತ ಆರ್ಡರ್ ಮಾಡ್ಬಿಟ್ವಿ. ಆರ್ಡರ್ ಮಾಡಿದ್ದು ಆಯ್ತು, ಅಷ್ಟೇ ಬೇಗ ಆರ್ಡರ್ನ ರೆಡಿ ಮಾಡ್ಕೊಂಡು ತಗೊಂಡು ಬಂದ್ರು. ಸರ್ವ್ ಮಾಡಕ್ಕೆ ಶುರು ಮಾಡಿದ್ರು. ನಾವು ಆರ್ಡರ್ ಮಾಡಿದ್ದು ಪಾಯ ಸೂಪು, ಚೆಟ್ಟಿನಾಡ್ ಚಿಕನ್, ರುಮಾಲಿ ರೋಟಿ, ಗೀ ರೈಸ್, ಫ್ರೈಸ್, ಚುರ್ಮುರಿ, ಪನ್ನೀರ್, ವೆಜಿಟೇಬಲ್ ಕುರ್ಮಾ. ನಾವಿಷ್ಟೊಂದೆಲ್ಲ ವೆಜ್ ಐಟಮ್ಸ್ ನ ಆರ್ಡರ್ ಮಾಡ್ಕೊಳ್ಳಲ್ಲ. ಇದೆಲ್ಲ ಏನಿದ್ರು ನನ್ನ ವೆಜಿಟೇರಿಯನ್ ಫ್ರೆಂಡಿಗೆ, ನಾವೇನಿದ್ರು ನಾನ್ ವೆಜ್ ಪ್ರಿಯರು. ಬನ್ನಿ ಫುಡ್ ನ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ನಾನು ಫಸ್ಟ್ ಟೇಸ್ಟ್ ಮಾಡಿದ್ದು ಪಾಯ ಸೂಪ್. ಪ್ರೆಸೆಂಟೇಷನ್ ಅಂತೂ ಸಖತ್ತಾಗಿತ್ತು. ಹೌದು, ಪ್ರೆಸೆಂಟೇಷನ್ ರೆಸ್ಟೋರೆಂಟ್ ಗಳಿಗೆ ತುಂಬಾನೇ ಮುಖ್ಯ ಆಗುತ್ತೆ. ಎಷ್ಟೇ ರುಚಿ ಅಡಿಗೆ ಮಾಡಿರ್ಲಿ, ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ ಅದನ್ನ ನೋಡಿ ಅರ್ಧ ಅಟ್ರಾಕ್ಟ್ ಆಗಿ ಎಷ್ಟೊಂದು ಜನ ಬರ್ತಾರೆ. ಪ್ರೆಸೆಂಟೇಷನ್ ತಕ್ಕಂತೆ ಸೂಪ್ ಕೂಡ ಸಖತ್ತಾಗಿತ್ತು. ಫ್ರೈಸ್ ಚುರುಮುರಿ ನನಗಂತೂ ಇಷ್ಟ ಆಗ್ಲಿಲ್ಲ. ನನ್ನ ವೆಜಿಟೇರಿಯನ್ ಫ್ರೆಂಡಿಗೆ ಹೆಂಗಿತ್ತು ಅಂತ ಕೇಳೋಣ, ಬನ್ನಿ. ಎದ್ಬಿಟ್ಟು ಕರ್ದಂಗಿದೆ. ಬರೀ ಇಂಥದೆಯಾ? ರುಮಾಲಿ ರೊಟ್ಟಿ ಆಕ್ಚುಲಿ ತುಂಬಾನೇ ರಫ್ ಆಗಿದೆ. ಹೆಂಗೆ ಅಂತ ಹೇಳಿದ್ರೆ ಕಟ್ ಮಾಡೋಕ್ಕೆ 2 ಕೈ ಉಪಯೋಗಿಸ್ಬೇಕು. ರುಮಾಲಿ ರೊಟ್ಟಿಗೆ ಸಾಫ್ಟ್ ಆಗಿರುತ್ತೆ. ಇದು ಆ್ಯಕ್ಚುಲಿ ವರ್ತಿಲ್ಲ ಅನ್ನಿಸ್ತು. ಬಿಕಾಸ್ ನಾವು ಒಂದು 80 ರೂಪೀಸ್ಗೆ ಈ ರುಮಾಲಿ ರೊಟ್ಟಿ ಕೊಟ್ಟಿದ್ದೀವಿ. ಆದರೆ ಹಾಸನಲ್ಲೆಲ್ಲ ನಮಗೆ ರುಮಾಲಿ ರೊಟ್ಟಿ 40 ರೂಪಾಯಿಗೆ ಸಿಗುತ್ತೆ. ಬಟ್ ಅಷ್ಟೇ ಸಾಫ್ಟ್ ಆಗಿರುತ್ತೆ, ಒರಿಜಿನಾಲಿಟಿ ಇದೆ. ನಾನ್ ವೆಜಿಟೇರಿಯನ್ಗೆ ಎಸ್ಪೆಷಲಿ ಇದು ಅಷ್ಟು ಇಷ್ಟ ಆಗಲ್ಲ. ಕಾರಣ ಇಷ್ಟೇ, ಫುಡ್ ಬಂದು ತುಂಬ ಸ್ವೀಟ್ ಆಗಿದೆ. ನಾನ್ ವೆಜ್ ಅಂದರೆ ಸ್ಪೈಸಿ ಇರಬೇಕು. ಸೊ ಔಟ್ ಆಫ್ 5 ನಾನು ಇದೊಂದು 2 ರೇಟಿಂಗ್ ಮಾಡ್ತೀನಿ. ಇಟ್ಸ್ ನಾಟ್ ದ್ಯಾಟ್ ಗುಡ್. ನಾನ್ ವೆಜಿಟೇರಿಯನ್ಸ್ ಏನು ಗೊತ್ತಾ ಸ್ಪೆಷಾಲಿಟಿ, ವೆಜ್ ಅವ್ರದ್ದು ತಗೊಂಡು ತಿನ್ಬೋದು. ಇಲ್ಲಿ ತಿಂತೀಯ ನಾನ್ ವೆಜ್ ಕೊಡ್ತೀನಿ. ನೋ, ತುಂಬಾ ಜನ ಯೂಟ್ಯೂಬರ್ಸ್ ಹೇಳಿರ್ತಾರೆ ತುಂಬಾ ಸಖತ್ತಾಗಿದೆ ಹಾಗೆ ಹೀಗೆ ಅಂತ. ನಿಜ ಹೇಳ್ಬೇಕಂದ್ರೆ ನಾವು ಆನೆಸ್ಟ್ ರಿವ್ಯೂ ಕೊಡಬೇಕು ಅಂತಲೇ ಈ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿರೋದು. ಅನ್ನೆಸೆಸರಿಯಾಗಿ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೊಗಳೋದು ಅದೇನು ಮಾಡಲ್ಲ. ನಮಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಲಿ ನಿಮ್ಮ ಒಪಿನಿಯನ್ ತಿಳಿಸ್ಬೇಕು. ಓವರ್ ಆಲ್ ರೆಸ್ಟೋರೆಂಟ್ ನಾವು 5ಗೆ 2 ಅಂತ ರೆಕಮೆಂಡ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಯು ಸೇಮ್ ಹಿಯರ್ 5ಗೆ 2. ಪ್ರೈಸ್ ವೈಸ್ ಅಂತೂ 5ಗೆ 0 ಅಂತಲೇ ಹೇಳ್ಬಿಡ್ಬೋದು. ಆ್ಯಕ್ಚುಲಿ ಇಬ್ಬರು ಬಂದರೆ 5,000 ಆಯಿತು, ಬೇಕೇ ಬೇಕು. ಸ್ಟೂಡೆಂಟ್ಸ್ಗೆ ಅಥವಾ ಈ ಥರ ಎಲ್ಲ ಬರ್ತೀವಿ ಕಿಟಿ ಪಾರ್ಟಿಗೆ, ಅದಕ್ಕೆಲ್ಲ ಫ್ರೆಂಡ್ಲಿ ಎಲ್ಲ. ಹಲೋ ಗೈಸ್, ನೀವು ಯಾವ ಪ್ಲೇಸಿಂದ ಬಂದಿರೋದು? ನಾವು ಬನಶಂಕರಿಯಿಂದ ಬಂದಿರೋದು. ಸ್ಟೂಡೆಂಟ್ಸಾ? ಹಾಂ, ಸ್ಟೂಡೆಂಟ್ಸ್, BMS ಕಾಲೇಜಿಂದ. ಓಕೆ. ಫುಡ್ ಹೇಗಿತ್ತು? ಫುಡ್ ಚೆನ್ನಾಗಿತ್ತು, ಎಸ್ಪೆಷಲಿ ಫ್ರೈಡ್ ರೈಸ್ ಇನ್ನೂ ಚೆನ್ನಾಗಿತ್ತು. ಹೌದಾ? ನಿಮ್ಗೆ ಯಾವುದು ಫುಡ್ ತುಂಬಾ ಇಷ್ಟ ಆಗಿದೆ? ಫ್ರೈಡ್ ರೈಸ್. ಓಕೆ. ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀರಾ? ಫಸ್ಟ್ ಟೈಮ್. ಬಟ್ ಪ್ರೈಸ್ ವೈಸ್ ಎಲ್ಲ ಅಫೋರ್ಡಬಲ್ ಅನ್ನಿಸ್ತಾ, ಹೇಗೆ ಅನ್ನಿಸ್ತು? ಅಥವಾ ಅಕಾರ್ಡಿಂಗ್ ಟು ಯು 5ಇಂದ ಯಾವ ರೇಟಿಂಗ್ನ ಕೊಡ್ತೀರಾ? 5ಗೆ 3. ಫ್ರೈಡ್ ರೈಸ್ 4. ಓಕೆ. ಪ್ರೈಸ್ ವೈಸ್ ಎಲ್ಲ ಹೈಪ್ ಅನ್ನಿಸ್ತಾ, ಓಕೆ ಅನ್ನಿಸ್ತಾ? ಚೀಪ್ ಆಗಿದೆ. ಓಕೆ. ನನಗನ್ಸಿದ್ದ ಅನಿಸಿಕೆಗಳನ್ನ ಆನೆಸ್ಟ್ ಆಗಿ ರಿವ್ಯೂ ಮಾಡಿದ್ದೀನಿ ನನ್ನ ಪ್ರಕಾರ. ಸೊ ನಿಮಗೇನಾದ್ರೂ ಈ ರೆಸ್ಟೋರೆಂಟ್ ಇಷ್ಟ ಆದ್ರೆ ವಿಸಿಟ್ ಮಾಡಿ. ಇವತ್ತಿನ ನನ್ನ ಈ ಯೂಟ್ಯೂಬ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಆದ್ರೆ ಕೊನೆದಾಗ ಒಂದು ಮಾತು, ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಎಲ್ಲಾ ಫುಡ್ನು ಟೇಸ್ಟ್ ಮಾಡಿ, ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರಲಿ. ಎಲ್ಲದಕ್ಕೂ ಅದರದೇ ಆದ ಲಿಮಿಟ್ ಇದೆ. ಆರೋಗ್ಯ ನಮ್ಮ ಕೈಲಿದೆ. ಸೊ ಅದನ್ನ ಯಾವತ್ತೂ ನಾವು ಮರೆಯೋದು ಬೇಡ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋಗಳ ಮುಖಾಂತರ ನಿಮಗೆ ಸಿಗ್ತೀನಿ. ಧನ್ಯವಾದ ಕರುನಾಡು.